Guys, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸ್ವೆಟ್ ಆಗಿರೋದೇ ನೋಡಿರ್ಬೋದು ಎಲ್ಲಿದ್ದೀನಿ ಅಂತ. ಮೀನ್ ಜಿಮ್ ಸೇರಿ 2 days ಆಯಿತು. ದಟ್ಸ್ ಫಾರ್ ಲೇಡೀಸ್ ಡ್ರೆಸ್. As you know one thing, I am alone in the gym. So ಅವ್ರ ಓನರು ಇಲ್ಲೇ ಈಚೆ ಹೋಗಿ ಬರ್ತೀವಿ. ಸೊ ನೆನ್ನೆ ಏನೇನು ವರ್ಕೌಟ್ ಹೇಳಿದ್ದೆ ಅದನ್ನೇ ಮಾಡ್ತಾಯಿದ್ರು, ಕಂಟಿನ್ಯೂ ಮಾಡ್ತಾಯಿದ್ರು ಅಂತ ಹೇಳಿದ್ರು. ಸೊ ಯಾರೂ ಇಲ್ಲ ಗೈಸ್. ಸರ್ ಆರಾಮಾಗಿ ಸಾಂಗ್ ಹಾಕ್ಬಿಟ್ಟು ಹೋದ್ರು. ಸೊ 6 to 9 ಮಾತ್ರ ಇರುತ್ತೆ ಜಿಮ್ಮು. ಯಾವ ಟೈಮಲ್ಲಿ ಆರಾಮಾಗಿ ಬಂದು ಮಾಡ್ಕೊಬೋದು. ಆ್ಯಂಡ್ ಡೈಲಿ ಲೈಕ್ ಮಾರ್ನಿಂಗ್ 6 to ನೈಟ್ 10 ತನಕ ಓಪನ್ ಇರುತ್ತೆ. ಯಾವಾಗ ಬೇಕಾದ್ರೂ ನಾವು ಬಂದು ಮಾಡ್ಕೊಂಡು ಹೋಗ್ಬೋದು. ನೋ ರಿಸ್ಟ್ರಿಕ್ಷನ್ಸ್, ಟೈಮಿಂಗ್ಸ್ ಎಲ್ಲ ಏನಿಲ್ಲ. ಬಟ್ ಸಂಡೇ ಮಾತ್ರ 6 to 9. ಆ್ಯಕ್ಚುಲಿ ಹಾಸನಲ್ಲಿ ಅಷ್ಟನ್ನು ತೆಗ್ದಿರಲ್ಲ. ಸಂಡೇ ದೇರ್ ವಿಲ್ ಬಿ ಹಾಲಿಡೇ, ಬಟ್ ಇಟ್ಸ್ ಓಕೆ, ಇಟ್ಸ್ ವೆರಿ ನೈಸ್. ಸೊ ನಾನು ಈಗ ಹೆಂಗಿದ್ದೀನಿ, ಸೊ 1 month ಚಾಲೆಂಜ್ 2 month ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಸೊ ನಾನು ತುಂಬಾ ದಪ್ಪ ಆಗಿದ್ದೀನಿ, ವೆಯ್ಟ್ ಗೈನ್ ಆಗಿದ್ದೀನಿ. ಸೊ ವೆಯ್ಟ್ ಲಾಸ್ ಮಾಡಬೇಕು. ಸೊ ನಾನು ಮೇನ್ ರೀಸನ್ ಬಂದು ಜಾಯಿನ್ ಆಗೋಕ್ಕೆ ಜಿಮ್ನ ಈ ಟಮ್ಮಿನ ಕರಗ್ಸೋಕ್ಕೆ. ಸೊ ಲೆಟ್ಸ್ ಗೋ ಹೌ ಇಟ್ ಗೋಸ್ ಆನ್ ಅಂತ. ಸೊ ಟ್ರೆಡ್ಮಿಲ್ ಮಾಡಿದೆ 15 minutes. ನೆಕ್ಸ್ಟ್ ಇವಾಗ ಸೈಕ್ಲಿಂಗ್ ಮಾಡಬೇಕು 10 minutes. ಆಮೇಲೆ ಡಂಬಲ್ಸ್ ಎತ್ತಬೇಕು. ಸೊ ನಿನ್ನೆ ಮಾಡಿ ಒಂದು ಸೈಡ್ ಫುಲ್ ಪೇನ್ ಆಗಿದೆ, ಅದನ್ನು ಇವತ್ತು ಮಾಡಲ್ಲ. ಆ್ಯಂಡ್ ಇನ್ನೇನು ಇರಬೇಕು, ಇದು ಬಂದ್ಬಿಟ್ಟು ಲೈಕ್ ನಮ್ಮೂರವ್ರದ್ದೇನೆ. ಸೊ ನಾನು 3 months ಜಾಯ್ನ್ ಆಗೋಣ ಅಂತಿದ್ದೀನಿ. ಬಟ್ ಯಾವಾಗ ಹೆಂಗೆ, ಕಾಲೇಜ್ ಬೇರೆ ಇವಾಗ ಲಾಸ್ಟ್ ಅಲ್ಲ, ಪ್ರಾಜೆಕ್ಟು ಇಂಟರ್ನ್ಶಿಪ್ ಎಲ್ಲ ಮೇಂಟೈನ್ ಮಾಡಬೇಕು. ಸೊ ಲೈಕ್ ಲೆಟ್ಸ್ ಸಿ 1 month ಮಾಡ್ತಿರ್ತೀನಿ. ಸೊ ನನ್ನ ಪ್ರಕಾರ ಯಾವಾಗ ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು, ಆ ಥರನೂ ಇದೆ. ಸೊ ಇಡೀ ಜಿಮ್ಮಲ್ಲಿ ನಾನು ಒಬ್ಬಳು. ಜಿಮ್ ಮಾತ್ರ ಚೆನ್ನಾಗಿದೆ, ಹೊಸ ಜಿಮ್ಮು. ಲೈಕ್ ಹೆಂಗಂದರೆ ಇದು ಪಕ್ಕದೇ ನಮ್ಮ ಅಜ್ಜಿ ಮನೆ ಗೈಸ್. ಸೊ ಫುಲ್ ಕೂಲಾಗಿ ಕಾಮಾಗಿದೆ. ನಾನು ಒಬ್ಬಳೇ ಅಲ್ವಾ, ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ, ಯಾರಿಲ್ಲ. ಸೊ ಹೊಸಬ್ಳು ಬೇರೆ ಅಲ್ವಾ, ಗರ್ಲ್ಸ್ ಎಲ್ಲ ಅವ್ರವ್ರ ಟೈಮಿಗೆ ಬಂದು ಹೋಗ್ತಾರೆ, ಯಾರೂ ಸಿಕ್ಕಿಲ್ಲ ನನಗೆ ಗೊತ್ತಿರೋರು. ಇನ್ನು ಬಾಯ್ಸ್ ಅಂಕಲ್ಸ್ ಇರ್ತಿದೆ. ಸೊ ಐ ಆಮ್ ಫ್ರೀ. CC ಕ್ಯಾಮ್ರಾದಲ್ಲಿ ಏನಾದರೂ ನೋಡ್ತಿರ್ಬೇಕಾ ಅವ್ರ ಮೊಬೈಲಲ್ಲಿ, ಮಜಾ ಚೆನ್ನಾಗಿರುತ್ತೆ. ಸೊ ಇನ್ನೇನಾದ್ರು ಇರಬೇಕಾ ಅಂದರೆ, ಸೊ ನನ್ನ ಟ್ರಾನ್ಸ್ಫಾರ್ಮೇಷನ್ನು ಹೆಂಗಾಗುತ್ತೆ. ಸೊ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಫ್ರಮ್ March 10 ಅಂತ. March 10 ಅಂದರೆ 12 ಆಗುತ್ತೆ, ಆ ಥರ ಎಲ್ಲ ಅಂದ್ಕೊಂಡು. ಸೊ 2 days ಮುಂಚೆ ನಿನ್ನೆ ಸ್ಯಾಟರ್ಡೆ ಸಂಡೇ ಸ್ಟಾರ್ಟ್ ಮಾಡಾಯಿತು. ಸೊ ನಾಳೆಯಿಂದ ರಿಯಲ್ ಅಂದರೆ ಇವಾಗ ಸ್ವಲ್ಪ ಬೇಸಿಕ್ಸ್ ಅಷ್ಟೇ, ವಾರ್ಮಪ್ಪು ಎಲ್ಲ ಸಡನ್ನಾಗಿ ಮಾಡಬಾರ್ದಲ್ವ. ಸೊ ನಾಳೆಯಿಂದ ಇನ್ನೂ ಇದಕ್ಕಿಂತ ಬೆವರು ಇಳಿಸ್ತೀನಿ. ಐ ವಾಂಟ್ ಟು ಬಿ ಸ್ಲಿಮ್ ಆ್ಯಂಡ್ ಫಿಟ್. ಸೊ ಇನ್ನೇನಾದ್ರು ಹೇಳ್ಬೇಕಂದ್ರೆ ಏನಿಲ್ಲ ಗೈಸ್. ಇಲ್ಲ ನಿನ್ನೆ ಡಂಬಲ್ಸ್ದು ಬಂದಿತ್ತು, ಅದನ್ನಿಲ್ಲೇ ಇಟ್ಟಿದ್ದಾರ ತೆಗ್ದಿದ್ದಾರೆ ಗೊತ್ತಿಲ್ಲ ಅಷ್ಟು. ಫಸ್ಟ್ ಏನಾಯಿತು ಗೊತ್ತಾ ಗೈಸ್, ಇಲ್ಲಿ 2.5 ಕೊಟ್ಟರು. ಇದನ್ನು ನಾನು ಈ ಕೈಯ ನೋವಾಗಿರೋದು ಹಿಂಗೆ ಹಿಡ್ಕೊಂಬಿಟ್ಟು ಹಿಂಗೆ ಎತ್ತು, ನಾನು ಲೈಕ್ ಈ ಥರ ಹಿಂಗೆ ಪೂಜೆ ಮಾಡೋ ಥರ ಹಿಂಗೆಲ್ಲ ತಿರ್ಗಿಸ್ಬಿಡ್ತಿದ್ದೆ. ಅದಕ್ಕೆ ಅವ್ರು ಯಾವುದೇನು ತಂದು ಕೊಟ್ರಂದರೆ ತುಂಬ ಲೈಟ್ ವೆಯ್ಟ್, 1 kg ಅನಿಸುತ್ತೆ, 1 kg ಅರ್ಧ kg ಅದು ಇಲ್ಲೇ ಇತ್ತು. ಬ್ಯಾಕ್ ಟು ಪೊಸಿಷನ್.
ಪಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ತಿನ್ನೋದೆಲ್ಲ ಕಮ್ಮಿ, ಸೊ ಇವಾಗ ಇಷ್ಟಪಟ್ಟು ತಿಂತಾರೆ. ಆಯಿತು, ನಾನು ಯಾರು ಗೊತ್ತಾ, ನೋಡಿ ನಾನು ಒಂದು ಮೆಣಸಿನ್ಕಾಯಿ ಖಾಲಿ ಮಾಡಿ ಇನ್ನೊಂದು ಖಾಲಿ ಮಾಡ್ತಾ ಇದ್ದೀನಿ. ಇವರಿಗಾಗಲೇ ಶುಂಠಿ ತಿಂದಿದ್ದು ಖಾರ. ದಟ್ಸ್ ದ ಪವರ್ ಆಫ್ ಗೌಡ್ರು ಅಲ್ವಾ? ಪಾಪ ಅವ್ರು ಚೂರು ತಿಂದಿದ್ದಕ್ಕೆ ಹಂಗೆ. ನಾನು ಎಷ್ಟು ತಿಂದೆ ಹೇಳಿ? ಅವರು ನೋಡಿ ರೈಸ್ ಒಂದು ಫುಲ್ ಕ್ಲೋಸ್ ಮಾಡಿ ಅರ್ಧ ತಿಂದಿದ್ದಾರೆ, ನಾನು ಸ್ವಲ್ಪ ತಿಂದೆ ಅಷ್ಟೇ. ಖಾರ ಆಗಿ ಟೊಮೊಟೊ ಸಾಸ್ ಜೊತೆ ವಡಾಪಾವ್ನ ತಿಂತಾ ಇದ್ದಾರೆ. ಇಂಥ ಲೆಜೆಂಡ್ ಎಲ್ಲರೂ ನೋಡಿದರೆ ಹಾಸನ್ ವಿದ್ಯಾನಗರಿಗೆ ಬನ್ನಿ ಪ್ಲೀಸ್. ಯಪ್ಪ ಅಷ್ಟೊಂದು ಖಾರ ಆಗ್ತಿದೆಯಾ ಲಿಟ್ರಲಿ? ಎಲ್ಲ ಫುಲ್ ಖಾರ, ಫುಲ್ ಬರ್ನಿ.